ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ನಾನು ತಿಳ್ಕೊತೀನಿ. ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಪೂರ್ತಿ ವೀಡಿಯೋ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾದರೂ ಕಲಿಯುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಫಾಲ್ ಹಾಕೋದನ್ನು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಒಂದೆರಡು ಕಮೆಂಟ್ ಬಂದಿತ್ತು. ಫಾಲ್ ಯಾವ ರೀತಿ ಹಾಕಬೇಕು, ಅದೇ ಥರ ಸ್ಯಾರಿನಲ್ಲಿ ಎಷ್ಟು ಜಾಗ ಬಿಟ್ಟು ನಾವು ಫಾಲ್ ಹಾಕಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಈಗ ಸ್ಯಾರಿನಲ್ಲಿ ನಾವು ತುದಿಯಿಂದ ಏನು ರನ್ನಿಂಗಲ್ಲಿ ಬರುತ್ತಲ್ಲ, ರನ್ನಿಂಗ್ ಕಡೆಯಿಂದ ಒಂದು 20 ಇಂಚು ಬಿಟ್ಬಿಟ್ಟು ಒಂದು 18 ಇಂಚು 20 ಇಂಚು ಈ ಥರ. ಇದು ಇನ್ನೂ ಜಿಗ್ಜಾಗ್ ಮಾಡಿಲ್ಲ ಸ್ಯಾರಿ. ನಾನು ನಿಮಗೆ ಟೇಪ್ ಅಳತೆನಲ್ಲೇ ಹೇಳ್ತಾ ಇದ್ದೀನಿ. ಒಂದು 18ರಿಂದ 20 ಇಂಚಷ್ಟು ಜಾಗ ಬಿಟ್ಟು ಫಾಲ್ನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಐರನ್ ಮಾಡಿಕೊಂಡು ಆ ನಂತರ ನೀವು ಫಾಲ್ ಹಾಕಿದ್ರೆ ತುಂಬಾ ಬೆಟರು. ನೋಡಿ, ಈಗ ತುದಿಯಿಂದ ನಾನು ಈ ಥರ ತುದಿನಲ್ಲಿ ಫಾಲ್ನ ಫೋಲ್ಡ್ ಮಾಡಿಕೊಂಡು ನೀಟಾಗೆ ಕರೆಕ್ಟಾಗಿ ತುದಿಗೆ ನಾವು ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಹಾಗೆಯೇ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಸ್ಯಾರಿಗಳು ಕಾಟನ್ ಸೀರೆ, ಬಾರ್ಡರ್ ಸೀರೆ ಆದರೆ ಕರೆಕ್ಟಾಗಿ ಬರುತ್ತೆ. ನಾವೇನೇ ಸ್ಟಿಚಿಂಗ್ ಹಾಕೋರು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನೋ ಪ್ರಾಬ್ಲಮ್. ಈಗ ಸ್ಟೋನ್ ವರ್ಕು ಮತ್ತು ಲೇಸ್ ವರ್ಕು ಇದೆಲ್ಲ ಬಂದಿರುತ್ತೆ. ಆವಾಗ ಸ್ವಲ್ಪ ಫಾಲ್ ಹಾಕಬೇಕಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದನ್ನು ನೀವು ಯಾವ ರೀತಿ ಹಾಕೋದು ಅಂತ ನೋಡ್ಕೊಬೇಕಷ್ಟೇ. ಇದೆಲ್ಲ ನಾರ್ಮಲಾಗೆ ಈ ಥರ ಒಂದು 20 ಇಂಚು ರನ್ನಿಂಗಲ್ಲಿ ಸ್ಯಾರಿನ ಬಿಟ್ಟು ಆನಂತರ ಹೊಲಿಗೆ ಹಾಕ್ಕೊಂಡು ಬರೋದು. ನೀವು ಬೇಕು ಅಂದರೆ ಎಮ್ಮಿಂಗ್ ಮಾಡಿಸ್ಕೋತಾರೆ ಒಬ್ಬೊಬ್ಬರು. ಎಮ್ಮಿಂಗ ಸ್ವಲ್ಪ ಒಂದು ರೇಷ್ಮೆ ಸೀರೆಗಳಿಗೆ ಮಾಡಿಸ್ಕೊಳ್ಳೋರು ಅಷ್ಟೇ. ಯಾರು ಈಗ ಮಾಡಿಸ್ಕೊಳ್ಳಲ್ಲ, ನನ್ನ ಪ್ರಕಾರ ಜಾಸ್ತಿ ಮಾಡಿಸ್ಕೊಳ್ಳಲ್ಲ. ಹಾಗಾಗಿ ಸ್ಟಿಚಿಂಗೇ ಮಾಡಿಸ್ಕೊತಾರೆ. ಅಂದರೆ ನಾವು ಕಾಲು ಚೈನ್ ಹಾಕೋತೀವಿ, ಕಾಲು ಮುರಿ ಹಾಕೊತೀವಿ. ಏನಾದರೂ ಸಿಕ್ಕಾಕೊಂಡಾಗ ಹೊಲಿಗೆ ಬಿಟ್ಟೋದ್ರೆ ಫಾಲ್ ಹಾಕಿರೋದು ಕಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚಿಂಗೇ ಮಾಡಿಸ್ಕೋತಾರೆ. ನನ್ನ ಪ್ರಕಾರ ಸ್ಟಿಚಿಂಗೇ ಬೆಟರ್ ಅಂತಲೇ ಅನಿಸೋದು. ಸೇಮ್ ಕಲರ್ ದಾರ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಸ್ಯಾರಿ ಮೇಲೆ ಕಾಣಿಸಲ್ಲ. ಹಾಗಾಗಿ ಅಷ್ಟೊಂದು ಏನು ಅಬ್ಸರ್ವ್ ಮಾಡಲ್ಲ ಜನ. ಸೇಮ್ ಕಲರ್ ದಾರ ಹಾಕಿದಾಗ ಅಷ್ಟೊಂದೇನು ಕಾಣೋದು ಇಲ್ಲ. ಹಾಗಾಗಿ ಸೇಮ್ ಕಲರ್ ದಾರ ಹಾಕಿ ಸ್ಟಿಚಿಂಗ್ ಹಾಕ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ಯಾರಿನೆಲ್ಲ ಮುಂದಕ್ಕೆ ತೆಗೆದು ಹಾಕಿ ಆನಂತರ ಆ ಕಡೆಯಿಂದ ರಿಟರ್ನ್ ಮಾಡ್ಕೋಬೇಕು. ತುದಿನಲ್ಲೂ ಆ ಕಡೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಬೇಕು. ಫಾಲ್ ಅಂತೂ ನೀರಿಗೆ ಹಾಕ್ತೇನೆ ಯಾವುದೇ ಕಾರಣಕ್ಕೂ. ಒಂದು 12 ರೂಪಾಯಿಂದು 11 ರೂಪಾಯಿನ ಫಾಲ್ ತೊಗೊಬಂದರೆ ನೀವು ನೀರಿಗೆ ಹಾಕ್ಬಿಟ್ಟೇ ಐರನ್ ಮಾಡಿ ಆ ನಂತರ ಫಾಲ್ ಹಾಕಿ. ಇಲ್ಲ ಅಂದರೆ ಆ ಸ್ಯಾರಿ ಜೊತೆಯಲ್ಲಿ ಸ್ಯಾರಿ ಒಗೆಯೋಕೆ ಹಾಕಿದಾಗ ನೀರಿಗೇನಾದ್ರು ಹಾಕಿದ್ರೆ ಫಾಲೆಲ್ಲ ರಿಂಕಲ್ಸ್ ಥರ ಅಂದರೆ ಕ್ರಾಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು 5-10 ನಿಮಿಷ ನಮ್ಮ ಟೈಮೇ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಫಾಲ್ನ ನೀರಲ್ಲಿ ಹಾಕಿ ಐರನ್ ಮಾಡಿ ನೀಟಾಗಿ ಫಾಲ್ ಹಾಕಿ. ಈ ಥರ ನೋಡಿದ್ರಲ್ಲ, ನಾವು ನೀರಿಗೆ ಹಾಕ್ದಾಗಲೂ ಅಷ್ಟೇ ಅದು ಏನು ಸಿಂಕ್ ಆಗಲ್ಲ. ಅದಕ್ಕೋಸ್ಕರನೇ ಈಗ ಲಾಸ್ಟಲ್ಲಿ ಈ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು. ಸ್ವಲ್ಪನೂ ಓರೆ ಕ್ರಾಸ್ ಆಗಬಾರ್ದು. ಸ್ಟ್ರೈಟಾಗಿ ಬಂದರೆ ಫಿನಿಶಿಂಗ್ ಕರೆಕ್ಟಾಗಿ ಚೆನ್ನಾಗಿ ಬಂತು ಅಂತಲೇ ನಾವೇ ತಿಳ್ಕೊಂಬಿಡ್ಬೋದು. ಆ ಫಾಲ್ ಹಾಕಬೇಕಾದ್ರೆ ಏನಾದರೂ ಸ್ವಲ್ಪ ಕ್ರಾಸ್ ಬಂತು, ಆ ಥರದ್ದು ಏನಾದ್ರು ಬಂದಾಗ ಇದು ಫಾಲ್ ಸರಿಯಾಗಿ ಬಂದಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ, ಹೊಲಿಯೋರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ನೋಡಿಕೊಂಡು ಕರೆಕ್ಟಾಗಿ ನೀಟಾಗಿ ಫಾಲ್ ಹಾಕ್ಕೊಬೇಕು. ಅಕಸ್ಮಾತು ಅದರಲ್ಲಿ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ, ಸ್ಯಾರಿ ಸ್ವಲ್ಪ ರಿಂಕಲ್ಸ್ ಬಂತು, ಸ್ಟ್ರೈಟಾಗೆ ಬಂದಿಲ್ಲ ಅಂತ ಅಂದಾಗ ಮಧ್ಯ ಒಂದೊಂದು ಫಿಲ್ಟ್ ಇಟ್ಕೊಬೇಕು. ಕರೆಕ್ಟಾಗಿ ನೀಟಾಗಿ ಫಾಲ್ ಕುತ್ಕೋಬೇಕು ಅಂತ ಅಂದರೆ ಸ್ಯಾರಿ ಕ್ರಾಸ್ ಇದ್ದಾಗ ಅಥವಾ ನಾನು ಹೇಳಿದ್ನಲ್ಲ ಲೇಸ್ ಹಾಕಿದಾಗ ಆ ಥರದ್ದೇನಾದ್ರು ಇದ್ದಾಗ ಸ್ವಲ್ಪ ರಿಂಕಲ್ಸ್ ಬರುತ್ತೆ. ರಿಂಕಲ್ಸ್ ಬಂದಾಗ ನಾವು ಮಧ್ಯ ಫಿಲ್ಟ್ ಕೊಟ್ಕೋಬೇಕು ಸ್ಯಾರಿನಲ್ಲಿ. ಫಾಲ್ಗೇನು ಕೊಡೋಕೆ ಹೋಗಬೇಡಿ. ಫಾಲ್ ಕರೆಕ್ಟಾಗೇ ಇರುತ್ತೆ. ಸ್ಯಾರಿನಲ್ಲಿ ಮಾತ್ರ ಆ ರೀತಿ ತೊಂದರೆ ಆಗಿರೋದ್ರಿಂದ ಸ್ಯಾರಿನಲ್ಲೇ ಸ್ವಲ್ಪ ಒಂದು 10-15 ಇಂಚಿಗೆ ನಾವು ಅಲ್ಲಲ್ಲೇ ಸಣ್ಣದಾಗೆ ಫಿಲ್ಟ್ ಇಟ್ಕೊಂಡ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ಥರ ಫಾಲ್ನ ಹಾಕ್ಕೊಳ್ಳೋದು. ಏನೇ ಒಂದು ಹೆಚ್ಚು ಕಮ್ಮಿ ಆದ್ರೂ ನಾವು ನೀಟಾಗಿ ಸರಿ ಮಾಡಿಕೊಂಡು ಫಾಲ್ ಹಾಕ್ಕೊಬೇಕು. ಅಂದರೆ ಸ್ಯಾರಿ ಪರ್ಫೆಕ್ಟಾಗಿ ನಾವು ನರಿಗೆ ಉಟ್ಟಾಗ ಕರೆಕ್ಟಾಗಿ ಕುತ್ಕೋಬೇಕು ಅಂತಂದರೆ ಫಾಲು ನೀಟಾಗಿ ಕುತ್ತಿದ್ರೆ ಮಾತ್ರ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಅಲ್ಲಿ ಡೈರೆಕ್ಟಾಗಿ ಎದ್ದು ಕಾಣಿಸುತ್ತೆ. ನರಿಗೆ ಉಡಿರ್ತೀವಲ್ಲ ನಾವು, ಆನೆ ಅರ್ಥದಲ್ಲಿ ಕರೆಕ್ಟಾಗಿ ಕುತ್ಕೊಂಡಿಲ್ಲ ಮತ್ತು ಕ್ರಾಸ್ ಇದೆ, ಹೊಲಿಗೆ ಸರಿಯಾಗಿ ಬಂದಿಲ್ಲ ಅನ್ನೋದು ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ನೋಡ್ಕೊಂಡು ನಾವು ಫಾಲ್ನ ನೀಟಾಗಿ ಹಾಕ್ಕೊಬೇಕು. ಸ್ಯಾರಿನಲ್ಲಿ ತಪ್ಪಿದೆಯಾ ಅಥವಾ ಫಾಲಲ್ಲಿ ತಪ್ಪಿದೆಯಾ ಅಂತ ನೋಡಿಕೊಂಡು ಕ್ರಾಸ್ ಬಂದಾಗ ಫಿಲ್ಟ್ ಇಟ್ಕೋಬೇಕು. ಒಂದೊಂದು ಫಾಲ್ಗಳು ಕ್ರಾಸ್ ಬಂದಿರುತ್ತೆ,
ಅಂದರೆ ರೇರು 10ರಲ್ಲಿ 1 ಅಂತೀವಲ್ಲ ಆ ಥರ ಅದು ಬಂದಾಗ ನಾವು ಫಾಲ್ನು ಸ್ವಲ್ಪ ಸಣ್ಣದಾಗೆ ಫ್ಲಿಟ್ ಹಿಡ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಏನೂ ತೊಂದರೆ ಆಗಲ್ಲ. ಅದಕ್ಕೋಸ್ಕರನೇ ಫಾಲ್ ಹಾಕ್ಬೇಕಾದ್ರೆ ಈ ಥರದ್ದೆಲ್ಲ ಟಿಪ್ಸ್‌ಗಳ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಇಲ್ಲಾಂದರೆ ಯಾಕೋ ಸರಿ ಬಂದಿಲ್ಲ, ಯಾಕೋ ಸರಿ ಬಂದಿಲ್ಲ ಅಂತ ಎಷ್ಟು ಸಲ ನೀವು ಬಿಚ್ಚಾಕಿದ್ರೂ ಫಾಲ್ ಅದೇ ರೀತಿಯೇ ಬರುತ್ತೆ. ಈಗ ನಾನು ಹೇಳಿರುವಂಥದ್ದು ಮೆಥಡ್ನ ನೀವು ಫಾಲೋ ಮಾಡಿ ನೋಡಿ. ಕ್ರಾಸ್ ಇದ್ದಾಗ ಫಿಲ್ಟ್ ಇಟ್ಕೊಳ್ಳಿ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ಥರ ಫಾಲ್ ಹಾಕ್ಕೊಬೇಕು. ನಿಮ್ಮ ಜೊತೆಲಿ ಮಾತಾಡ್ತಿದ್ದಂಗೆ 10 ನಿಮಿಷಕ್ಕೊಂದು ಫಾಲ್ ಹಾಕ್ಬೋದು ಆರಾಮಾಗಿ. ಅದರಿಂದ ಅದೇನು ದೊಡ್ಡ ಕೆಲಸ ಅಂತ ಏನಿಲ್ಲ. 10 ನಿಮಿಷಕ್ಕೊಂದು ಫಾಲ್ ಹಾಕ್ಬೋದು. ಈ ಥರ 2 ಫಾಲ್ ಹಾಕಾಯಿತು. ಈಗ 3ನೇ ಫಾಲು. ಇದ್ರಲ್ಲಿ ಸ್ವಲ್ಪ ಒಂದೇ ಒಂದು ಹತ್ರ ನಾನು ಫಿಲ್ಟ್ ಹಿಡ್ದಿದ್ದೀನಿ. ಇದೇನು ಆ ಥರದ್ದೆಲ್ಲ ಲೇಸ್ ಅಂದರೆ ಸಣ್ಣದಾಗೆ ಲೇಸ್ ಕೊಟ್ಟಿದ್ರು, ಓಕೆ. ಅದಕ್ಕೋಸ್ಕರನೇ ಇದು ಒಂದು ಹತ್ರ ಫಿಲ್ಟ್ ಇಡ್ಸ್ಕೊಂತು. ಅದೆಲ್ಲ ನಾರ್ಮಲಾಗೇ ಇತ್ತು. ಕಾಟನ್ ಸೀರೆ ಆಗಿರೋದ್ರಿಂದ, ಬಾರ್ಡರ್ ಸೀರೆ ಆಗಿರೋದ್ರಿಂದ ಅದ್ರೇನು ಪ್ರಾಬ್ಲಮ್ ಆಗಲಿಲ್ಲ. ಇದರಲ್ಲಿ ಮಾತ್ರ ಒಂದು ಹತ್ರ ನರ್ಗೆ ಇಡ್ಸ್ಕೊಂತು. ಅಂದರೆ ಸ್ಯಾರಿಗಳಲ್ಲಿ ಕೆಳಗಡೆ ಬಾರ್ಡರ್ ಕೊಟ್ಟಿರ್ತಾರೆ ನೋಡಿ, ಲೇಸ್ ಕೊಟ್ಟಿರ್ತಾರೆ, ಮತ್ತು ಸ್ಟೋನ್ ವರ್ಕ್ದು ಏನಾದ್ರು ವರ್ಕ್ ಮಾಡಿರ್ತಾರಲ್ಲ, ಆಗ ಬಟ್ಟೆ ಮಾತ್ರ ಸ್ವಲ್ಪ ಎಳ್ಕೊಂಡಿರುತ್ತಲ್ಲ, ಆವಾಗ ನಮಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಸಿಗಲ್ಲ. ಆವಾಗಷ್ಟೇ ನಾವು ಫಿಲ್ಟ್ ಕೊಟ್ಕೋಬೇಕು. ಎಲ್ಲ ಸೀರೆಗೂ ಫಿಲ್ಟ್ ಕೊಟ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾನು ಮೊದಲೆರಡು ಫಾಲ್ ಹಾಕ್ತೆ ನೋಡಿ, ಆ ಫಾಲಲ್ಲಿ ನೀಟಾಗೆ ಬಂತಾ, ಎಲ್ಲೂ ಏನೂ ಕ್ರಾಸ್ ಬಂದಿಲ್ಲ. ಅದೇ ಥರ ಎಲ್ಲೂ ನಾನು ಫಿಲ್ಟ್ ಹಿಡ್ದಿಲ್ಲ. ಇದರಲ್ಲಿ ನಮಗೆ ಸ್ಯಾರಿಗಳಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ, ಕೆಳಗಡೆ ಲೇಸ್ ಹಾಕಿದ್ದಾರೆ. ಇದೊಂದು ಹತ್ರನಾದ್ರು ನಾನು ಫಿಲ್ಟ್ ಇಡ್ಸ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡೆ. ಹಾಗೆಯೇ ಒಂದು ಹತ್ರ ಸಣ್ಣದಾಗೆ ಫಿಲ್ಟ್ ಹಿಡ್ದಿದ್ದೀನಿ ನಾನು. ಒಂದೊಂದು ಸ್ಯಾರಿನಲ್ಲಿ 3 ಹತ್ರ, 2 ಹತ್ರ, 4 ಹತ್ರ ರೇರು, 3 ಹತ್ರ ಅಂತೂ ಕಾಮನ್ನಾಗಿ ಹಿಡ್ದಿದ್ದೀನಿ. ಲೇಸ್ ಹಾಕ್ದಾಗ ಅವ್ರು ಏನು ಮಾಡಿರ್ತಾರೆ, ದೊಡ್ಡ ಹೊಲಿಗೆ ಹಾಕ್ಕೊಂಡು ಮಿಷಿನಲ್ಲಿ ಹೊಲ್ಕೊಂಡು ಹೊರ್ಟೋಗ್ಬಿಟ್ಟಿರ್ತಾರೆ. ಆಗ ಬಟ್ಟೆ ಎಲ್ಲೇ ಮಧ್ಯ ಸಿಕ್ಕಾಕೊಂಡಿದ್ರು ಅದನ್ನು ಅಬ್ಸರ್ವ್ ಮಾಡಲ್ರು ಅವರು. ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗಳಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಳ್ಳಲ್ರು. ನಾವಿಲ್ಲಿ ಫಾಲ್ ಹಾಕ್ಬೇಕಾದ್ರೆ ಅದೆಲ್ಲ ನಮಗೆ ಸ್ವಲ್ಪ ಏನಪ್ಪ ಅಂದರೆ ಹಿಂಗೆ ಇಕ್ಕಟ್ಟಾಗುತ್ತೆ. ಆಗ ನಾವು ಅದನ್ನು ಸರಿ ಮಾಡಿಕೊಂಡು ಫಾಲ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಫಾಲ್ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಈಗ ಇದನ್ನು ಈ ಥರ ಕ್ರಾಸಾಗಿ ತಿರುಗಿಸ್ಕೊಂಡು ನೀಟಾಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ಇಲ್ಲಾಂದರೆ ನೀವು ಒಂದೆರಡು ಗುಂಡು ಸೂಜಿಗಳು ಹಾಕೋಬಿಡಿ. ಬೇಕಿದ್ದರೆ ಒಂದು 7-8 ಗುಂಡು ಸೂಜಿ ಇಟ್ಕೊಳ್ಳಿ. ನೀಟಾಗೆ ಹೊಲಿಗೆ ಹಾಕೋಬಿಡಿ ಕೆಳಗಡೆ. ಹೊಲಿಗೆ ಹಾಕ್ಕೊಂಡು ಆನಂತರ ನೆಲದ ಮೇಲೆ ಹಾಕ್ಕೊಂಡು ಇಲ್ಲ ಟೇಬಲ್ ಮೇಲೆ ಹಾಕ್ಕೊಂಡು ಗುಂಡು ಸೂಜಿಗಳನ್ನ ಹಾಕ್ಕೊಂಡೋಗಿ ಆನಂತರ ಹೊಲಿಗೆ ಹಾಕ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇದಂತೂ ಒಳ್ಳೆ ಟಿಪ್ಸು. ಏನೇ ಹೆಚ್ಚು ಕಮ್ಮಿ ಬರ್ತಾಯಿದೆ ಫಾಲ್ ಹಾಕೋಕೆ ಅಂತ ಅಂದರೆ ಈ ಥರ ನೀವು ಟಿಪ್ಸ್ನ ಫಾಲೋ ಮಾಡಿ ನೋಡಿ. 100% ಕರೆಕ್ಟಾಗಿ ಚೆನ್ನಾಗೇ ಬರುತ್ತೆ. ಒಂದು 7-8 ಗುಂಡು ಸೂಜಿಗಳನ್ನ ಹಾಕೋಬಿಡ್ಬೇಕು. ಸ್ಟ್ರೈಟಾಗಿ ನಾವು ಸರಿ ಮಾಡಿಕೊಂಡು ಫಿಲ್ಟ್ ಬಂದಿದ್ರೂ ಸುದಾ ಫಿಲ್ಟು ಸೇರಿಸಿ ನಾವು ಗುಂಡು ಸೂಜಿನ ಹಾಕ್ಕೊಂಡು ಆನಂತರ ಸ್ಟಿಚ್ಚಿಂಗ್ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ 100% ಚೆನ್ನಾಗೇ ಬರುತ್ತೆ. ನೋಡಿ ಒಂದ್ರ ಹತ್ರ ಮಾತ್ರ ನಾನು ಸಣ್ಣದಾಗಿ ಫಿಲ್ಟ್ ಹಿಡಿದೆ. ಈ ಥರ ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಸ್ಟಿಚ್ಚಿಂಗ್ ಹಾಕ್ಬೇಕಾದ್ರೆ ನಾವು ಸಾಲ್ವ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಹಾಕ್ಕೊಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲೇ ಹೇಳ್ದಂಗೆ ಕಲಿಯುವಂಥವ್ರು ಯಾರಾದರೂ ಇದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.